ರಾಜ್ಕುಮಾರ ಬೇಲೂರೆ ಸೇವೆ ಇತರ ಶಿಕ್ಷಕರಿಗೆ ಮಾದರಿ. ನಿಸ್ವಾರ್ಥ ಸೇವೆಗೆ ಸಮಾಜ ಯಾವತ್ತೂ ಗುರುತಿಸುತ್ತದೆ ಎಂಬುದಕ್ಕೆ ಸೇವಾ ವಯೋನಿವೃತ್ತಿ ಹೊಂದಿದ ರಾಜ್ಕುಮಾರ್ ಬೇಲೂರೆ ಇವರೇ ಮಾದರಿ ಎಂದು ಶಾಲಾ ಶಿಕ್ಷಣ ಉಪನಿರ್ದೇಶಕ ಚಂದ್ರಕಾಂತ್ ಶಾಬಾದ್ಕರ್ ಹೇಳಿದರು. ಪಟ್ಟಣದ ಮಡಿವಾಳೇಶ್ವರ ಗವಿಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ನಿವೃತ್ತ ಶಿಕ್ಷಕ ರಾಜ್ಕುಮಾರ್ ಬೇಲೂರೆ ಅವರ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಲೂರೆ ಅವರು ಸಹ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಸಾವಿರಾರು ಶಿಷ್ಯ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹೇಳಿದರು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಮಾತನಾಡಿ, ವಯೋನಿವೃತ್ತಿ ಹೊಂದಿದ್ರು ರಾಜ್ಕುಮಾರ್ ಬೇಲೂರೆ ಅವರ ಮನಸ್ಸು ಇನ್ನು 6 ವರ್ಷದ ಮಗುವಿನ ಮನಸ್ಸು ಹೊಂದಿದ್ದಾರೆ. ಅವರ ಸೇವೆ ಸ್ಮರಣೀಯವಾಗಿದೆ ಎಂದರು. ನಿವೃತ್ತ ಮುಖ್ಯ ಶಿಕ್ಷಕ ರಾಜ್ಕುಮಾರ್ ಬೇಲೂರೆ ಮಾತನಾಡಿ, ನನ್ನ ಸೇವಾ ವಯೋ ನಿವೃತ್ತಿ ಅಭಿನಂದನಾ ಸಮಾರಂಭಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವತ್ತೂ ಮರೆಯುವಂತಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮ ಮುಕ್ತಾಯ ಬಳಿಕ ರಾಜ್ಕುಮಾರ್ ಬೇಲೂರೆ ಮತ್ತು ಅವರ ಸ್ನೇಹಿತರು, ಕುಟುಂಬದವರು ಕುಣಿದು ಕುಪ್ಪಳಿಸಿದರು. ಗುರುಲಿಂಗ ಶಿವಾಚಾರ್ಯ ಆಶೀರ್ವಚನ ನೀಡಿದರು. ಅದೇ ರೀತಿ ಊಟಕ್ಕೆ ನಾನು ಲೋಕೇಶ್ ಅನ್ನ ನೆನೆಸ್ತೀನಿ. ಚೆನ್ನಾಗಿ ಊಟ ಮಾಡ್ಯಾನಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಲೋಕೇಶ್ ಅವರ ತಾಯಿ ಭಾರತಬಾಯಿ ಅವರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೀನಿ. ನನ್ನ ಅಕ್ಕಂದಿರು ಮತ್ತು ತಂಗಿ, ಭಾವ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಅದು ಬಹಳ ಖುಷಿ ತಂದಿದೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಹಮಿತ್ರರು, ನನ್ನ ಸಹಪಾಠಿಗಳು, ನನ್ನ ಹಿತೈಷಿಗಳು, ನನ್ನ ವಿದ್ಯಾರ್ಥಿಗಳು, ನನ್ನ ಸಿಬ್ಬಂದಿಗಳು, ಇನ್ನೂ ಎಷ್ಟು ಕಡಿಮೆ ಅಲ್ಲ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಸಹಕಾರ ಮಾಡಿದ್ರಿ. ಹಾಗಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಗಿಲ್ಲ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ನಾನು ಒಬ್ಬ ಸಣ್ಣ ವ್ಯಕ್ತಿ, ನಾನೇನು ದೊಡ್ಡವಲ್ಲ. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ನಾನು ಒಳ್ಳೆಯ ಅಭ್ಯಾಸವನ್ನು ಮಾಡಿ ಈ ಹುದ್ದೆಗೆ ಬಂದು ತಮ್ಮ ಎಲ್ಲ ಪ್ರೀತಿಯನ್ನು ಗಳಿಸಲಿಕ್ಕೆ ಕಾರಣಕರ್ತನಾಗಿದ್ದೀನಿ. ಇದು ನನ್ನ ತಾಯಿ ತಂದೆಯ ಸಂಸ್ಕಾರ ಅಂತ ಹೇಳ್ತೀನಿ. ನಾನು ಮೊಟ್ಟ ಮೊದಲನೇದಾಗಿ ನನ್ನ ತಾಯಿ ತಂದೆಯ ಸಂಸ್ಕಾರದಿಂದ ಈ ಕಾರ್ಯವನ್ನು ಮಾಡಿ ನಾನು ಅದೇ ರೀತಿ ನಾನು PUC ಇದ್ದಾಗ ನನ್ನ ತಂದೆ ಮರಣ ಹೊಂದಿದ ಕಾರಣ ನನ್ನ ಅಕ್ಕ ಮತ್ತು ದೊಡ್ಡ ಅಕ್ಕ ಮತ್ತು ಭಾವನ ಒಂದು ಸಂಸ್ಕಾರದಿಂದ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗಿದ್ದಂತ ಈ ಹೊತ್ತಿನಲ್ಲಿ ಅವರನ್ನು ನೆನೆಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಈ ಸಂದರ್ಭದಲ್ಲಿ ನ್ಯಾಯಾಧೀಶ ವಿಜಯ್ ಕುಮಾರ್ ಜಟ್ಲ, ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ, ಮಹಾರುದ್ರಪ್ಪ ಅಣದೂರೆ, ವೆಂಕಟಪ್ಪ, ಶೇಖ್ ಮೆಹಬೂಬ್ ಪಟೇಲ್, ರವೀಂದ್ರ ರೆಡ್ಡಿ, ಮಾಲಿ ಪಾಟೀಲ್, ಅನಿಲ್ ಕುಮಾರ್ ಶಿಂದೆ, ರಾಜಶೇಖರ್ ಉಪ್ಪಿನ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೋನೋರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.